ಶಿವಕುಮಾರ್ಗೆ ಜಾಕ್ಪಾಟ್. ಇದೇ ಅವಧಿಯಲ್ಲಿ ಸಿಎಂ ಅನ್ನುವ ಭವಿಷ್ಯ ನುಡಿದ ಭೈರವಿ ಅಮ್ಮ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕುತ್ಕೋಬೇಕು, ಯಾರು DKಶಿನೇ ಕುತ್ಕೋಬೇಕು. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. DK ಶಿವಕುಮಾರ್ಗೆ ಜಾಕ್ಪಾಟ್. ಇದೇ ಅವಧಿಯಲ್ಲಿ ಸಿಎಂ ಅನ್ನುವ ಭವಿಷ್ಯ ನುಡಿದ ಭೈರವಿ ಅಮ್ಮ. ನನಗೆ ಅವರ ಮನೆಯಲ್ಲಿ ಅವರ ಪತ್ನಿ ಸೀರೆಯನ್ನ ಕೊಟ್ಟರು. ಅವರು ಗಣಪತಿ ವಿಗ್ರಹವನ್ನ ನೀಡಿದ್ರು. ವಿನಯ್ ಕುಲಕರ್ಣಿ ಅವರ ಮನೆಗೆ ಹೋಗಿ ಅವರ ಪತ್ನಿ ಶಿವಲೀಲಾ ಅವರನ್ನು ಕೂಡ ಭೇಟಿ ಆಗಿದೆ. ಎಸ್, ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಿಎಂ ಬದಲಾವಣೆಯ ಚರ್ಚೆ ಗುಸುಗುಸು ಬೆನ್ನಲ್ಲೇ ಈಗ ಹೆಣದ ಮೇಲೆ ಕುಳಿತು ಸಾಧನೆ ಮಾಡ್ತಿದ್ದೆ ಅನ್ನುವಂತಹ ಮಾರ್ಮಿಕ ಮಾತುಗಳನ್ನ ಆಡುವ ಮೂಲಕ ಅಘೋರಿ ಭೈರವಿ ಅಮ್ಮ ಇದೀಗ DK ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದರ ಬಗ್ಗೆ ಅನೇಕ ಸ್ವಾಮೀಜಿಗಳು, ಗುರುಗಳು, ರಾಜಕೀಯ ನಾಯಕರೇ ಕೊಟ್ಟಿರೋ ಹೇಳಿಕೆಗಳನ್ನ ನಾವು ಗಮನಿಸಿದ್ದೀವಿ, ಹಾಗೆ ನೋಡಿದ್ದೀವಿ. ಇದೀಗ ಭೈರವಿ ಅಮ್ಮ ಇದರ ಬಗ್ಗೆ ಮಾತಾಡಿರೋದು ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. DK ಶಿವಕುಮಾರ್ ಸಿಎಂ ಆಗ್ತಾರೆ, ನಾಳೆನೇ ಸಿಎಂ ಆದರೂ ಆಗಬಹುದು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ, ಇಲ್ಲಿ ತನಕ ಸುಳ್ಳು ಆಗಿಲ್ಲ, ಆಗೋದು ಇಲ್ಲ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಎಲ್ಲರ ಚಿತ್ತ ಅವರತ್ತ ಬೀರಿದ್ದಾರೆ. ಹೌದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ ಅಂತ ದಕ್ಷಿಣ ಭಾರತದ ಏಕೈಕ ಮಹಾಮಂಡಾಳೇಶ್ವರ ಅಮ್ಮ ಭೈರವಿ ಭವಿಷ್ಯವನ್ನ ನುಡಿದಿದ್ದಾರೆ. ಹುಬ್ಬಳ್ಳಿಯ ನಗರದಲ್ಲಿ ಶ್ರೀ ಸಿದ್ಧಾರೂಢ ಮಠದ ಗದ್ದುಗೆಗೆ ಭೇಟಿ ನೀಡಿ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಪ್ರತಿನಿಧಿಗಳ ಜೊತೆಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಭೈರವಿ ಅಮ್ಮನವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ರಾಜಕೀಯ ಭವಿಷ್ಯದಲ್ಲಿ ಉಜ್ವಲಗೊಳ್ತಾರೆ. DK ಶಿವಕುಮಾರ್ ಅವರಿಗೆ ಯೋಗ ಇದೆ, ಅವರು ಸಿಎಂ ಆಗೇ ಆಗ್ತಾರೆ. ನಾನು ಹಿಂದೂ, ಎಲ್ಲ ಸಂಸ್ಕೃತಿಯನ್ನ ಗೌರವಿಸ್ತೀನಿ. ಮಾತಾಡ್ತಿದ್ದಂತಹ ಭೈರವಿ ಅಮ್ಮ ಹೀಗೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ ಅಲ್ಲಿ ನೆರೆದಿದ್ದಂತಹ ಭಕ್ತಾದಿಗಳು ನಿಜಕ್ಕೂ ಕೂಡ ದಿಗ್ಭ್ರಾಂತರಾಗ್ತಾರೆ. DKಶಿ ಯಾವಾಗ ಸಿಎಂ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನ ಕೇಳ್ತಾ ಇದ್ದಂತೆ ಎಲ್ಲರೂ ಕೂಡ ನಿಬ್ಬೆರಗಾಗ್ತಾರೆ. ಅವತ್ತು DKಶಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷದ ಕೆಳ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ DKಶಿ ಮನೆಗೆ ಹೋಗಿದ್ದೇನೆ. ನಾನೇ ಹೋಗಿ ಕರ್ಸ್ಕೊಂಡಿದ್ದ ಅವನು. ಹೋಗಿದ್ದೆ, ಇಷ್ಟತ್ರ ಗಣಪನ ಕೊಟ್ಟ, ಅವ್ರ ಹೆಂಡತಿ ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದೆ. ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ. ಏನು ಹಂಗಂದ್ರೆ ಅಂತ ಅರ್ಥ ಆಗಿಲ್ಲ. ನಾವು ಎಲ್ಲಮ್ಮನ ಊರಿನವರಲ್ರಿ, ಹೌದಲ್ಲ, ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀ ದುಡ್ದಿದ್ದ ದುಡ್ಡು ಇನ್ಯಾವನ ಚಿಂದು ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಅದು ಸತ್ಯ ಆಯಿತೋ ಇಲ್ವಾ? ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕುತ್ಕೋಬೇಕು, ಯಾರು DKಶಿನೇ ಕುತ್ಕೋಬೇಕು. DKಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಎಲ್ಲರ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಹೋಗಿ ಆಗೋಗುತ್ತಲ್ಲ, ನಮಗೋದಿತ್ತಲ್ಲ. ಹೌದು, ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಭಾರಿ ಚರ್ಚೆಯ ವಿಷಯವಾಗಿದೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತಾ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಚ್ಚರಿಕೆಯ ನಂತರವೂ ಕೂಡ ಬಹಿರಂಗ ಹೇಳಿಕೆ ಕಮ್ಮಿ ಆದರೂ ಒಳಗಿಂದೊಳಗೇನೆ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿರ್ಬೋದು, ಮೀಟಿಂಗ್ಗಳಾಗಿರ್ಬೋದು ನಡೀತಾನೆ ಇದೆ. ಈಗ ಅಘೋರಿ ಭೈರವಿ ಅಮ್ಮ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ನಾನು ಭೈರವಿ ಅಮ್ಮ ನಿಮ್ಮ ಮುಂದೆ ಕೂತಿದ್ದೀನಿ. ಭೈರವಿ ಅಮ್ಮ 3 ವರ್ಷಗಳ ಹಿಂದೆ, ಅಂದ್ರೆ ಈಗ ಏನ್ ಹೇಳ್ತಾ ಇದ್ದೀನಿ, ಈ ರಾಜಕೀಯ ನಡೀತಾ ಇದೆಯೋ ಅದಕ್ಕೂ ಮುನ್ನ DK ಶಿವಕುಮಾರ್ ಅವರ ನಿವಾಸಕ್ಕೆ ನಾನು ಭೇಟಿಯನ್ನ ಕೊಟ್ಟಿದ್ದೆ. ನನ್ನ ಮಾತು ಇದುವರೆಗೂ ಕೂಡ ಸುಳ್ಳಾಗಿಲ್ಲ, ಸುಳ್ಳು ಆಗುವುದೂ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಅವರ ಮನೆಯಲ್ಲಿ ಅವರ ಪತ್ನಿ ಸೀರೆಯನ್ನ ಕೊಟ್ರು, ಅವರು ಗಣಪತಿ ವಿಗ್ರಹವನ್ನ ಕೊಟ್ರು. ಯಾರದ್ದೋ ದುಡ್ಡು ಎಲ್ಲವನ ಜಾತ್ರೆ ಆಗುತ್ತೆ ಅಂತ ಹೇಳಿದೆ. ನೀವು ದುಡಿದ ದುಡ್ಡನ್ನ ಇನ್ನೊಬ್ಬರು ತಿಂದು ತೇಗ್ತಾರೆ ಅಂತ ನಾನು ಅವರಿಗೆ ಹೇಳಿದ್ದೆ ಅಂತ ಭೈರವಿ ಅಮ್ಮ ಹೇಳಿದ್ರು. ಇನ್ನು 11 ದಿನಕ್ಕೆ ಮಂತ್ರಾಲಯ ತೀರ್ಥಕ್ಷೇತ್ರ ಮುಳುಗುತ್ತೆ ಅಂತ ಹೇಳಿದ್ದೆ. ಹಾಗೆ ಆಯ್ತು ಅಲ್ವಾ?
ವಿನಯ್ ಕುಲಕರ್ಣಿ ಅವರ ಮನೆಗೂ ಹೋಗಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರನ್ನ ಭೇಟಿಯಾದೆ. ನಿನ್ನ ಗಂಡನಿಗೆ ಈ ರೀತಿಯ ಪರಿಸ್ಥಿತಿ ಇದೆ ಎಲ್ಲವೂ ಎಂದು ನಮ್ಮ ಭವಿಷ್ಯವಾಣಿಯನ್ನ ಭೈರವಿ ಅಮ್ಮ ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಯಾಕಂತಂದ್ರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿ ಅವರ ಬಗ್ಗೆ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರು ಕೂಡ ಬಹಳ ಉತ್ಸಾಹದಿಂದ ಕೇಳ್ತಾರೆ. ನನ್ನ ಗಂಡನ ರಾಜಕೀಯ ಭವಿಷ್ಯ ಹೇಗಿದೆ, ಸಾಕಷ್ಟು ಆರೋಪಗಳು ಬರ್ತಾ ಇದೆ, ಸೊ ಹಾಗಾಗಿ ಈ ಅಲಿಗೇಷನ್ಸ್ ಅನ್ನ ಹೇಗಾದ್ರೂ ಅವರು ತಪ್ಪಿಸ್ಕೋಬೇಕು, ಈ ಅಲಿಗೇಷನ್ಸ್ ಇಂದ ಅವ್ರು ಹೇಗಾದ್ರೂ ಮಾಡಿ ದೂರ ಆಗ್ಬೇಕು, ಏನ್ ಮಾಡ್ಲಿ ಅಂತ ಕೇಳ್ತಾರೆ. ನಾನು ಹೋಗು, ಆತ ಹೊರಗಡೆ ಇದ್ದೇ ಶಾಸಕನಾಗ್ತಾನೆ ಅಂತ ಹೇಳಿದ್ದೆ. ಇನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತಮ ಕೆಲಸವನ್ನ ಮಾಡಿದ್ದು ಸಾಧು ಸಂತರಿಗೆ ಅನೇಕ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಅಂತರ ಯಾವುದೇ ಸೌಕರ್ಯ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಆ ತರದ ಸೌಕರ್ಯಗಳು ಸಿಗ್ತಾ ಇಲ್ಲ ನಮಗೆ. ಕರ್ನಾಟಕದಲ್ಲಿ ಸಾಧು ಸಂತರು ಏನಾದರೂ ಸೌಲಭ್ಯವನ್ನ ಕೇಳಿದ್ರೆ ಈತ ಭಾರತೀಯ ಜನತಾ ಪಕ್ಷದವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, JDSನವರಾಗಿರ್ಬೋದು, ಇದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇ ನಮಗೆ ಬಹಳ ಕಳವಳ ಉಂಟಾಗ್ತಿದೆ. ನೋಡಿ, ನಮಗೆ ಏನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ರಾಜ್ಯದ ಜನತೆಗೆ ಏನಾದರೂ ಮಾಡಿ ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಅಷ್ಟೇ ಅಲ್ಲದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ DK ಶಿವಕುಮಾರ್ ಅವರು CM ಆಗುವಂತ ಯೋಗ ಇದೆ ಅಂತ ಯಾವಾಗ ಭೈರವಿ ಅಮ್ಮನವರು ಹೇಳ್ತಾರೋ ಈ ಕುರಿತು ಸಚಿವ ಸಂತೋಷ್ ಲಾಡ್ ಅವರು ಕೂಡ ಮಾತಾಡ್ತಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಂದಿನ CM ಆಗ್ತಾರೆ ಅಂತಂದ್ರೆ ನಮಗೆ ಬಹಳ ಖುಷಿ ಅಲ್ವಾ? ರಾಜಕೀಯ ಮಾತಾಡೋದಿದ್ರೆ ಒಂದು ಬಹಿರಂಗವಾಗಿ ಚರ್ಚೆಯನ್ನ ಮಾಡಬಹುದು. ನಮಗೂ ಕೂಡ ಅವರು ಮುಖ್ಯಮಂತ್ರಿ ಆದ್ರೆ ಖುಷಿನೇ, ಬಟ್ ಇಂತಹ ಹೇಳಿಕೆಗಳನ್ನ ಈ ರೀತಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೊಡೋದು ಬೇಡ ಅಂತಾನೂ ಕೂಡ ಸಂತೋಷ್ ಲಾಡ್ ಅವರು ಹೇಳಿದ್ರು. ಅಷ್ಟೇ ಅಲ್ಲದೆ ಮುಂದುವರೆದು ಇತ್ತ ಮಾತಾಡ್ತಾರೆ, ನನಗೆ DKಶಿ ಮೇಲಾಗ್ಲಿ, ಸಿದ್ದರಾಮಯ್ಯನವರ ಮೇಲಾಗ್ಲಿ, BJPಯ ಮೇಲಾಗ್ಲಿ ಯಾವುದೇ ಅಭಿಮಾನ ಇಲ್ಲ. DK ಶಿವಕುಮಾರ್ CM ಆಗ್ತಾರೆ, ಅದು ಇದೇ ಅವಧಿಯಲ್ಲಿ CM ಆಗ್ತಾರೆ. ನನ್ನ ಮಾತು ಯಾವತ್ತೂ ಕೂಡ ಸುಳ್ಳು ಆಗೋಲ್ಲ. ಇಲ್ಲಿ ತನಕ ಸುಳ್ಳು ಆಗಿಲ್ಲ, ಆಗೋದು ಇಲ್ಲ ಅಂತ ಹೇಳಿದ್ರು. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ, ಬೇಕಾದ್ರೆ ನೋಡ್ಕೊಂಡಿರಿ. ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ DK ಶಿವಕುಮಾರ್ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಆದ್ರೆ ಅವರು ಮುಖ್ಯಮಂತ್ರಿ ಆಗುವ ಬದಲು ಸಿದ್ದರಾಮಯ್ಯನವರು CM ಆದ್ರು ಅನ್ನೋದೇ ಪರೋಕ್ಷವಾಗಿ ಭೈರವಿ ಅಮ್ಮನವರ ಮಾತಿನ ಅರ್ಥ ಆಗಿದೆ. ಇನ್ನು ಧಾರವಾಡಕ್ಕೆ ನಿಖಿಲ್ ಕುಲಕರ್ಣಿ ಅವರಿಗೆ ಎಂಟ್ರಿ ಇಲ್ಲ ಅಂತ ಅವರ ಪತ್ನಿ ಹೇಳಿದ್ರು. ಆದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸ್ಲಿ, ಅವರು ವಿನ್ ಆಗ್ತಾರೆ ಅಂತ ಹೇಳಿದೆ. ಅದೇ ರೀತಿ ಆಯ್ತೋ ಇಲ್ವೋ, ನಾನು ತಾಯಿ, ಹಾಗಾಗಿ ನನ್ನ ಮಾತು ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ, ಸುಳ್ಳು ಆಗೋದು ಇಲ್ಲ. ನಾನು ಅದನ್ನ ಕಡಾಖಂಡಿತವಾಗಿ ಹೇಳ್ತೀನಿ. ನಮ್ಮ ಪಕ್ಷ ಸಿದ್ದರಾಮಯ್ಯನವರನ್ನ CM ಆಗಿ ಆಯ್ಕೆ ಮಾಡ್ತು. ನಾನು ಉಪಮುಖ್ಯಮಂತ್ರಿ ಹಾಗೆ KPCC ಅಧ್ಯಕ್ಷನಾಗಿತ್ತು. ನಾನು ಪಕ್ಷದ ತೀರ್ಮಾನವನ್ನ ಗೌರವಿಸ್ತೀನಿ. ಪಕ್ಷ ನನ್ನನ್ನ 90ರ ದಶಕದಿಂದಲೇ ಮಂತ್ರಿ ಮಾಡಿ ಬೆಳೆಸಿದೆ. 5 ವರ್ಷ ನನ್ನನ್ನ ಪಕ್ಷ ಅಧ್ಯಕ್ಷರಾಗಿ ಮಾಡಿರುವಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ DCM ಹುದ್ದೆಯನ್ನ ನೀಡಿದೆ. KPCC ಅಧ್ಯಕ್ಷರು ಆಗಿರುವಂತಹ DK ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಯಾಕಂತಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದೀವಿ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದೇ ಒಂದು ಸ್ಫೋಟಕ ಹೇಳಿಕೆಯಿಂದ ಈಗ ರಾಜ್ಯ ನಾಯಕರು ಸೇರಿದಂತೆ ಅಥವಾ ಹೈಕಮಾಂಡ್ನ ನಾಯಕರು ಕೂಡ ಚದ್ರು ಹೋಗ್ಬಿಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗ ತಂದೆಗೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರೇ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನ ಅವಾಗ ಕೊಟ್ಟರು, ಇತ್ತ DK ಶಿವಕುಮಾರ್ ಅವರಾಗಿರ್ಬೋದು, MB ಪಾಟೀಲ್ ರಾಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಅವರಾಗಿರ್ಬೋದು ಅಥವಾ ಸಂತೋಷ್ ಲಾಡ್ ಸೇರಿದಂತೆ KH ಮುನಿಯಪ್ಪನವರು ಕೂಡ ನಮಗೆ ಆ ಅರ್ಹತೆ ಇಲ್ವಾ, ಯಾತಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಏಕ್ದಮ್ ಒಂದೇ ಸರಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಅಂತ ಈಗ ಒಳಗಿಂದ ಒಳಗೇನೆ ಚರ್ಚೆಗಳು ಆಗ್ತಾ ಇದೆ. ಸೊ ಹಾಗಾಗಿ DCM DK ಶಿವಕುಮಾರ್ ಅವರು ಇದೆಲ್ಲವನ್ನ ನಿಲ್ಲಿಸಬೇಕು. ಯಾಕಂತಂದ್ರೆ ಈಗಾಗಲೇ ರಾಜಕೀಯದಲ್ಲಿ ಇರುವಂತಹ ನಾಯಕರಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಭೈರವಿ ಅಮ್ಮನವರಾಗಿರ್ಬೋದು ಕೊಟ್ಟಂತಹ ಹೇಳಿಕೆಗಳು ಕೂಡ DK ಶಿವಕುಮಾರ್ ಅವರಿಗೆ ಒಂದು ಕಡೆ ಚುಚ್ಚುತ್ತಾ ಇದೆ. ಅವರು ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋದ್ರಿಂದ ಅವರು ಕೂಡ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಮೊನ್ನೆನೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ದೆಹಲಿಯ ದಂಡನಾಯಕರನ್ನ ಭೇಟಿ ಮಾಡಬೇಕು, ಚರ್ಚೆ ಮಾಡಬೇಕು ಅಂತ ಸಾಕಷ್ಟು ಕೂಡ ವೇಟ್ ಮಾಡಿದ್ರು. ಬಟ್ ಯಾಕೋ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿಲೇ ಮಾಡಿದ್ದಾರೆ. ಸೊ ಹಾಗಾಗಿ DK ಶಿವಕುಮಾರ್ ಅವರು 2 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು. ಬಟ್ CM ಸಿದ್ದರಾಮಯ್ಯನವರು ಒಂದು ಕಡೆ 5 ವರ್ಷಗಳ ಕಾಲ ನಾನೇ ಪರಿಪೂರ್ಣ ಮುಖ್ಯಮಂತ್ರಿ ಅಂತ ಹೇಳೋದ್ರ ಮುಖಾಂತರ ಮತ್ತೊಮ್ಮೆ ಸಂಚಲನವನ್ನ ಮೂಡಿಸಿದ್ದಾರೆ. ಹಾಗಾದ್ರೆ ಇತ್ತ ಸಾಧು ಸಂತರು ಭೈರವಿ ಅಮ್ಮನವರು ಕೊಟ್ಟಂತಹ ಹೇಳಿಕೆ ಏನಾಗುತ್ತೆ? DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ಹೇಳಿದಂತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಕತೆ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಇದೆಲ್ಲವನ್ನ ಕೇಳಿಸ್ಕೊಂಡು ಮುಂದಿನ ದಿನದಲ್ಲಿ ಸೈಲೆಂಟ್ ಆಗ್ತಾರಾ? ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಎಫರ್ಟ್ ಅನ್ನ ಹಾಕಿರೋದಕ್ಕೆ ಪ್ರಯೋಜನ ಏನು ಅನ್ನುವಂತಹ ಹಲವಾರು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮೇ ನಾಟ್ ಬಿ ಸೈಲೆಂಟ್ ಆಗಬಹುದು, ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಬೆಂಬಲಿಗರಾಗಿರ್ಬೋದು, ಅವರ ಆಪ್ತ ಕಾರ್ಯಕರ್ತರಾಗಿರ್ಬೋದು, ಅವರ ಅಭಿಮಾನಿ ಬಳಗ ಆಗಿರ್ಬೋದು, ಇದ್ಯಾವುದನ್ನು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೋ, ಹೈಕಮಾಂಡ್ನ ನಾಯಕರು ಹೇಳಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಂದ್ರೆ ಇನ್ನೇನ್ ತಾನೇ ಹೇಳೋದಕ್ಕಾಗುತ್ತೆ? ಹೈಕಮಾಂಡೇ ಫೈನಲೈಸ್ ಅಷ್ಟೇ, ನಾನು ಕೂಡ ಸೈಲೆಂಟ್ ಆಗ್ತೀನಿ ಅಂತ ಒಂದು ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಬಟ್ ಇದೆಲ್ಲವನ್ನ ನೋಡ್ತಾ ಇದ್ರೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ಮೌನವನ್ನ ತಾಳ್ತಿದ್ದಾರೆ, ಯಾಕಿಷ್ಟು ಸೈಲೆಂಟ್ ಆಗ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ನೋಡ, ರಾಜಕೀಯ ವಲಯದಲ್ಲಿ ಈಗ ನವೆಂಬರ್ ಕ್ರಾಂತಿ ಅನ್ನೋದು ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ನಿಜಕ್ಕೂ ಕೂಡ ನವೆಂಬರ್ ಕ್ರಾಂತಿ ಉಂಟಾಗುತ್ತಾ? ನವೆಂಬರ್ ಕ್ರಾಂತಿ ಉಂಟಾದ್ರೆ ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಅಂತ. ಇದಾಗಿತ್ತು ಇವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ರೆಬಲ್ ಟಿವಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.